ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 15th, ಸೊ ಇಂಡಿಪೆಂಡೆನ್ಸ್ ಡೇ ದಿನದ ವ್ಲಾಗ್ ಇದು. ಸೊ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋಣ ಅಂತ ಪುಳಿಯೋಗರೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಪುಳಿಯೋಗರೆಗೆಲ್ಲ ಒಗ್ಗರಣೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಪುಳಿಯೋಗರೆ ಗೊಜ್ಜು ಮಾಡಿ ಪಕ್ಕದಲ್ಲಿ ರೈಸ್ ಕೂಡ ಆಗಿದೆ. ಸೊ ಎರಡನ್ನೂ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಇವತ್ತು, ಸೊ ಹಾಗಾಗಿ ಕೇಸರಿ ಬಾತ್ ಮಾಡೋಣ ಅಂತ ಹೇಳಿ ಕೇಸರಿ ಬಾತ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಹಾಗಾಗಿ ಪಾಪುಗೆ ಅಂತ ಹೇಳಿ ರಘು ಟೀ ಶರ್ಟ್ ಮತ್ತು ಫ್ಲ್ಯಾಗ್ ಆ್ಯಂಡ್ ಬ್ಯಾಡ್ಜ್ ಎಲ್ಲನೂ ತಂದಿದ್ರು. ಫೋಟೋ ತೆಗೆಯೋಣ ಅಂತ ಹೇಳಿ ರೆಡಿ ಮಾಡಬೇಕು. ಅವಳನ್ನು ಇನ್ನೂ ಎದ್ದಿಲ್ಲ. ನಾನು ತಿಂಡಿ ರೆಡಿ ಮಾಡಿಬಿಡೋಣ, ಅವಳು ಎದ್ಮೇಲೆ ಅವಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಫೋಟೋ ತೆಗೆಯೋಣ ಅಂತ ಹೇಳಿ ತಿಂಡಿ ಮಾಡಿಬಿಡೋಣ ಫಸ್ಟ್ ಅಂತ ಹೇಳಿ ತಿಂಡಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ತಿಂಡಿ ರೆಡಿ ಮಾಡಿದ್ದು ಕೇಸರಿ ಬಾತ್ ರೆಡಿ ಆಯಿತು. ಪಕ್ಕದಲ್ಲೇ ಪುಳಿಯೋಗರೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಪಾಪು ಎದ್ದಿದ್ಮೇಲೆ ಅವಳಿಗೆ ಫಸ್ಟ್ ತಿಂಡಿ ತಿನ್ನಿಸ್ಬೇಕು, ತಲೆಗೆ ಸ್ನಾನ ಮಾಡಿಸ್ಬೇಕಲ್ವ, ಸೊ ಹಾಗಾಗಿ ತಿಂಡಿ ತಿನ್ನಿಸ್ಬಿಡ್ತೀನಿ. ಸೊ ಅವಳು ಎದ್ದಿಲ್ಲ ಇನ್ನು, ಸೊ ಅವಳು ಎದ್ದಲಿ ಅಂತ ಹೇಳಿ ತಿಂಡಿ ಎಲ್ಲ ರೆಡಿ ಆಯಿತು. ಫ್ರೆಂಡ್ಸ್, ಪಾಪು ಎದ್ದಾಯಿತು. ಸೊ ಅವಳಿಗೆ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳಿ ತಿಂಡಿ ತಟ್ಟೆಗೆ ಹಾಕ್ಕೊತಿದ್ದೀನಿ. ಮತ್ತು ಕೇಸರಿ ಬಾತ್ ಬೌಲಲ್ಲಿ ಸಪ್ರೇಟಾಗಿ ಹಾಕ್ಕೊತಿದ್ದೀನಿ. ಅವಳೇನು ಜಾಸ್ತಿ ಅಂದರೆ ಇಷ್ಟಪಡಲ್ಲ ಸ್ವೀಟ್ಸು, ಸೊ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸೊ ತಿಂಡಿ ತಿನ್ನಿಸ್ಬಿಟ್ರೆ ಆಮೇಲೆ ರೆಡಿ ಮಾಡಿ ಫೋಟೋ ತೆಗಿಬೋದು, ಇಲ್ಲಾಂದರೆ ಹೊಟ್ಟೆ ಹಶ್ವಾದ್ರೆ ಅಳ್ತಾಳೆ ಅಂತ ಹೇಳಿ ಫಸ್ಟ್ ತಿಂಡಿ ತಿನ್ನಿಸ್ಬಿಡ್ತೀನಿ. ಫ್ರೆಂಡ್ಸ್, ಇದು ವಿಡಿಯೋ ಕಾಲ್ ಮಾಡಿದರು ರಘು, ಅಂದರೆ ಆಗಸ್ಟ್ 14th ಇಂಡಿಪೆಂಡೆನ್ಸ್ ಡೇ ಹಿಂದಿನ ದಿನ. ಸೊ ಅವರು ಬಟ್ಟೆ ತಗೊಳ್ಳೋಕ್ಕೆ ಪಾಪಗೆ ಇಂಡಿಪೆಂಡೆನ್ಸ್ ಡೇಗೆ ಅಂತ ಹೇಳಿ ಅಂಗಡಿಗೆ ಹೋಗಿದ್ರು. ಸೊ ಯಾವ್ದು ಬೇಕು ಅಂತ ವಿಡಿಯೋ ಕಾಲ್ ಮಾಡಿದರು. ಸೊ ಅದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ವಿಡಿಯೋ ಕಾಲಲ್ಲೇ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದೆ. ಅವರು ಅಲ್ಲಿ ಒಂದು ಫ್ರಾಕ್ ಇದೆ ನೋಡಿ, ಅದನ್ನು ತೋರಿಸಿದ್ರು. ಈ ಥರ ಅಲ್ಲಿತ್ತಲ್ಲ ಆ ಥರ ಫ್ರಾಕ್ ತೋರಿಸಿದ್ರು ಫಸ್ಟೇ. ಆ ಥರ ಫ್ರಾಕು ಅದೊಂದು ಸ್ವಲ್ಪ ಏನೋ ಹೆವಿ ಅಂತ ಅನ್ನಿಸ್ತು. ಪಾಪಗೆ ವೇರ್ ಮಾಡಿದ್ರೆ ಅಂದರೆ ಇವಾಗಲೇ ಏನಕ್ಕೆ, ಸುಮ್ಮನೆ ಒಂದು ಸರಿ ವೇರ್ ಮಾಡಿ ಇಡೋಕ್ಕೆ ಅಂತ ಹೇಳಿ ಬೇಡ ಅಂತ ಹೇಳಿ ಒಂದು ಟೀ ಶರ್ಟ್ ನೋಡಿ ಅಂತ ಹೇಳಿದೆ. ಸೊ ಇದರಲ್ಲಿ ಫಸ್ಟ್ ವೈಟ್ ಟೀ ಶರ್ಟ್ ತೋರಿಸಿದ್ರು. ಓಕೆ, ಇನ್ನು ನೋಡಿ ಅಂದರೆ ಒಂದು ಟಿ ಶರ್ಟಲ್ಲಿ 3 ಕಲರ್ ಇರಬೇಕು, ಆರೆಂಜ್, ಗ್ರೀನ್, ವೈಟ್ 3 ಇರಬೇಕು ಒಂದು ಟಿ ಶರ್ಟಲ್ಲಿ ಅಂತ ಕೇಳಿದೆ. ಬಟ್ ಅದು ಸಿಗಲಿಲ್ಲ. ಸಪ್ರೇಟಾಗಿ ಆರೆಂಜ್, ಗ್ರೀನ್, ವೈಟ್ ಇತ್ತು. ಅದರಲ್ಲಿ ಆರೆಂಜ್, ಗ್ರೀನ್ ಏನು ಅಷ್ಟು ಚೆನ್ನಾಗಿರಲ್ಲ, ಅಂದರೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಸೊ ವೈಟ್ನೇ ತಗೊಳ್ಳೋಣ, ಒಂದು ಬ್ಯಾಡ್ಜ್ ಹಾಕೋಣ ಅಲ್ಲಿಗೆ ಅಂತ ಹೇಳಿ, ಅಂದರೆ ಆರೆಂಜ್, ಗ್ರೀನ್, ವೈಟ್ದು
ಬ್ಯಾಡ್ಜ್ ಹಾಕೋಣ ಪಾಪಗೆ ಅಂತ ಹೇಳಿ ವೈಟ್ ಟಿ ಶರ್ಟೇ ಇರಲಿ ಅಂತ ರಘುನೂ ಹೇಳಿದ್ರು. ನಾನು ಓಕೆ ಚೆನ್ನಾಗಿದೆ ವೈಟನ್ನೇ ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ನಾನು ಸಿಂಪಲ್ಲಾಗಿ ಫ್ರಾಕ್ ಅಂತ ಅಂದ್ಕೊಂಡೆ, ಬಟ್ ಟಿ ಶರ್ಟೇ ಇರಲಿ ಅಂತ ಓಕೆ ಮಾಡಿದ್ವಿ. ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಪಾಪಗೆ ಸ್ನಾನ ಎಲ್ಲ ಮಾಡಿಸಿ ಮುಗೀತು. ಅವಳನ್ನ ಇವಾಗ ರೆಡಿ ಮಾಡಬೇಕು. ನಾನಿನ್ನೂ ಫ್ರೆಶ್ ಅಪ್ ಆಗೂ ಇಲ್ಲ, ಏನಿಲ್ಲ. ಪಾಪನ ಫಸ್ಟ್ ರೆಡಿ ಮಾಡಿಬಿಟ್ಟು ಫೋಟೋ ತೆಗೆದುಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಿದ್ದೆ. ನೋಡ್ತಿರ್ಬೋದು ಇದೇ ಟಿ ಶರ್ಟ್ ರಘು ತಂದಿದ್ದು. ಸೊ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್. ಸೊ ಇದಕ್ಕೆ 150 ಏನೋ ಕೊಟ್ಟರು. ಮತ್ತು ಬ್ಯಾಡ್ಜ್, ಒಂದು ಫ್ಲ್ಯಾಗ್, ಒಂದು ರಿಬ್ಬನ್ ಎಲ್ಲನೂ ತಂದಿದ್ದಾರೆ, ಕೈಗೆ ಹಾಕೊಳ್ಳೋಕ್ಕೆ ರಿಬ್ಬನ್ ಅಂತ ಹೇಳಿ. ಸೊ ಇದು ಶಾರ್ಟ್ಸು ಮನೇಲೇ ಇತ್ತು, ಅದನ್ನೇ ಮ್ಯಾಚ್ ಮಾಡಿ ಹಾಕಿದೆ. ಜೀನ್ಸ್ ಪ್ಯಾಂಟ್ಗೂ ಹಾಕೋಣ ಅಂತ ಅಂದ್ಕೊಂಡಿಲ್ಲ, ಶಾರ್ಟ್ಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದಕ್ಕೆ ಹಾಕಿ ಪಾಪನ್ನ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ. ನನ್ನ ಪಾಪುಗೆ ಈ ಥರ ಎಲ್ಲ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ. ನಾನು ಎಷ್ಟು ರೆಡಿ ಮಾಡಿದ್ರೂ ರೆಡಿ ಮಾಡಿಸ್ಕೊತಾಳೆ. ಅವಳಿಗೆ ಲಿಪ್ಸ್ಟಿಕ್ ಮತ್ತು ಸ್ಟಿಕ್ಕರ್, ಹಣೆಗೆ ಸ್ಟಿಕ್ಕರ್ ಅಂದರೆ ತುಂಬ ಇಷ್ಟ. ನಾನು ಅಷ್ಟೇ, ಎಲ್ಲಾರು ಹೋಗಬೇಕಾದ್ರೆ ರೆಡಿ ಆದರೆ ಅಥವಾ ಮನೇಲಿ ಫಂಕ್ಷನ್ ಇದ್ದರೆ ರೆಡಿ ಆದರೆ ನಾನು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊತಿದ್ರೆ ಅವಳು ಕೇಳ್ತಾಳೆ, ಮಮ್ಮ ಲಿಪ್ಸ್ಟಿಕ್, ನನಗೂ ಲಿಪ್ಸ್ಟಿಕ್ ಅಂತ ಕೇಳ್ತಾಳೆ. ಮತ್ತು ಬಿಂದಿ, ಹಣೆಗೆ ಸ್ಟಿಕ್ಕರ್ ಅದನ್ನು ಕೂಡ ಹಾಕ್ಸ್ಕೊತಾಳೆ. ತುಂಬಾ ಇಷ್ಟ. ಅಂದರೆ ನಾನು ಜಾಸ್ತಿ ಹಾಕಲ್ಲ, ಸುಮ್ಮನೆ ಲಿಪ್ಗೆ ಟಚ್ ಮಾಡಿ ಆಯಿತು ಹಾಕಿದ್ದೀನಿ ಅಂತ ಹೇಳಿ ಇದು ಮಾಡ್ತೀನಿ. ಹಾಗೂ ಕನ್ನಡಿ ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಹಾಕಿ, ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಸೊ ಇಲ್ಲ, ಮಕ್ಕಳಿಗೆ ಇವಾಗಲೇ ಹಾಕಿದ್ರೆ ಅದು ಡೇಂಜರ್ ಅಲ್ವ, ಸೊ ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ. ನೆಕ್ಸ್ಟ್ ನೋಡ್ತಿರ್ಬೋದು ನನ್ನ ಪಾಪದು ಫೈನಲ್ ಲುಕ್, ಅಂದರೆ ಇಂಡಿಪೆಂಡೆನ್ಸ್ ಡೇ ಕಾಸ್ಟ್ಯೂಮ್ದು ಲುಕ್ ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು. ಅಂದರೆ ಮಕ್ಕಳಿಗೆ ಈ ಥರ ರೆಡಿ ಮಾಡೋದು ಅವ್ರಿಗೂ ಖುಷಿ ಆಗುತ್ತೆ, ಮತ್ತು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ವರ್ಷ ಇದ್ದಂಗೆ ನೆಕ್ಸ್ಟ್ ಇಯರ್ ಅವರು ಇರಲ್ಲ. ಸೊ ತುಂಬಾ ಚೇಂಜಸ್ ಇರುತ್ತೆ ಅವರಲ್ಲಿ. ಸೊ ಹಾಗಾಗಿ ಇದೊಂದು ಮೆಮೊರಿ ಅಂತ ಹೇಳ್ಬೋದು. ಏನಿವತ್ತು? ಓ ಸೆಲ್ಯೂಟ್. ಸೊ ಫ್ರೆಂಡ್ಸ್, ಇದು ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ಆಗಿತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್.